ಜೈಲಿಗೆ ಹೋಗಿದ್ದು ಉಂಟು. ಅವರನ್ನು ಅದ್ದೂರಿಯಾಗಿ ವೆಲ್ಕಮ್ ಮಾಡಿಕೊಂಡಿದ್ದು ನೋಡಿ. ಇನ್ನೊಂದು ಅಪ್ಡೇಟ್ ಇದು, ವಿಮಾನ ನಿಲ್ದಾಣಕ್ಕೆ ಮೋದಿಯವರ ಆಗಮನ. ಆಂಧ್ರದಲ್ಲಿ ನೂತನ ವಿಮಾನ ನಿಲ್ದಾಣ ಉದ್ಘಾಟನಾ ಕಾರ್ಯಕ್ರಮ. ವಿಮಾನ ನಿಲ್ದಾಣ ಉದ್ಘಾಟನೆಯನ್ನ ಮಾಡಿರುವಂಥದ್ದು ಮೋದಿ. ಇವತ್ತು ಹಲವು ಕಾರ್ಯಕ್ರಮದಲ್ಲಿ ಮೋದಿಯವರು ಭಾಗಿಯಾಗ್ತಾ ಇದ್ದಾರೆ. ಈಗ ಆಂಧ್ರದಲ್ಲಿ ನೂತನ ವಿಮಾನ ನಿಲ್ದಾಣ ಉದ್ಘಾಟನೆ. तैयार किया गया है। तो ये एयरपोर्ट जो है वो आधुनिकता का प्रतीक है। ನೋಡಿ, ಪ್ರಧಾನಿಯವರು ಆಂಧ್ರ ಪ್ರದೇಶದ ವಿಜಯನಗರಂ ಜಿಲ್ಲೆಯ ಭೋಗಾಪುರಂನಲ್ಲಿರುವಂಥ ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪ್ರಯಾಣಿಕರ ಟರ್ಮಿನಲ್ ಕಟ್ಟಡಕ್ಕೆ ಭೇಟಿಯನ್ನು ನೀಡಿರೋದು. ವಿಮಾನ ನಿಲ್ದಾಣವನ್ನು ಉದ್ಘಾಟಿಸಿದ್ದು, ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಮತ್ತು ಭೋಗಾಪುರಂನಲ್ಲಿ ಇವತ್ತು 17,900 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳನ್ನು ರಾಷ್ಟ್ರಕ್ಕೆ ಅರ್ಪಿಸಲಿದ್ದಾರೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅದಾದ ನಂತರ 3:30 ಸುಮಾರಿಗೆ ಮೈಸೂರಿಗೆ ತೆರಳುತ್ತಾರೆ. ಇದೀಗ ಸದ್ಯ ನೀವು ಗಮನಿಸ್ತಾ ಇದ್ದೀರಾ, ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದ್ದೂರಿ ಉದ್ಘಾಟನಾ ಕಾರ್ಯಕ್ರಮ. ಆಂಧ್ರ ಪ್ರದೇಶದ ಭೋಗಾಪುರಂನಲ್ಲಿ ಬಹು ನಿರೀಕ್ಷಿತ ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಉದ್ಘಾಟಿಸಿರೋದು. ಆಂಧ್ರ ಪ್ರದೇಶದ ಮೂಲ ಸೌಕರ್ಯ ವಲಯದಲ್ಲಿ ಇತ್ತೀಚಿನ ಅತ್ಯಂತ ಪ್ರಮುಖ ಯೋಜನೆ ಅಂತ ಇದನ್ನು ಪರಿಗಣಿಸಲಾಗಿದೆ. ಈ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣವನ್ನು 5,640 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಈ ಯೋಜನೆಯು ಆಂಧ್ರದ ಉತ್ತರ ಕರಾವಳಿ ಪ್ರದೇಶದಲ್ಲಿ ವಿಮಾನ ಸಂಪರ್ಕ, ಪ್ರವಾಸೋದ್ಯಮ, ವ್ಯಾಪಾರ ಮತ್ತು ಕೈಗಾರಿಕಾ ಅಭಿವೃದ್ಧಿಗೆ ಭಾರಿ ಉತ್ತೇಜನ ನೀಡುವಂಥ ನಿರೀಕ್ಷೆ ಕೂಡ ಇದೆ.